ಬೇರೆಯವ್ರದ್ದು ಗೊತ್ತಿಲ್ಲ, ನಾನಂತೂ ನಮ್ಮ ಅತ್ತೆ ಮಾವನ್ ಮೀಟ್ ಮಾಡ್ಬೇಕು ಅಂದಾಗ ತುಂಬಾನೇ ಎಕ್ಸೈಟ್ಮೆಂಟ್ ಆಗಿ ಹೊರಡ್ತೀನಿ. ಸೊ ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾವು ಊರಿಗೆ ಹೋಗೋಣ ಅಂತ ಹೊರಟಿದೀವಿ. ಸುಮಾರು ದಿನ ಆಗೋಯ್ತು ಅಲ್ಲಿಗೆ ಹೋಗಿ ಅತ್ತೆ ಮಾವನ್ನ ನೋಡ್ಕೊಂಡ್ ಬಂದು, ಹಾಗಾಗಿ ಇವತ್ತು ಹೋಗೋಣ ಅಂತ ಹೊರಟಿದೀವಿ. ಧೃತಿನೂ ಕೂಡ ಸುಮಾರು ದಿನದಿಂದ ಕೇಳ್ತಾ ಇದ್ಲು, ಅಜ್ಜಿ ತಾತ ನೋಡ್ಬೇಕು, ಹಸು ನೋಡ್ಬೇಕು. ಅವಳಿಗಂತೂ ಪ್ರಾಣಿಗಳಂದ್ರೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬಿಡ್ತಾಳೆ. ತುಂಬಾನೇ ಎಕ್ಸೈಟ್ಮೆಂಟ್ ಆಗಿ ಅವರು ಕೂಡ ಹೊರಟಿದ್ದಾಳೆ. ಸೊ ಅಲ್ಲಿ ಸಿಗುವಂತಹ ಕಂಫರ್ಟ್ನೆಸ್ ಮತ್ತೆ ಅವರಿಂದ ಸಿಗುವಂತಹ ಪ್ರೀತಿ, ಕೇರ್ ಮತ್ತೆ ವಾಪಸ್ ಬರೋದಕ್ಕೆ ತುಂಬಾನೇ ಬೇಜಾರಾಗುತ್ತೆ. ಸೊ ಅವರು ಕೂಡ ಅದನ್ನೇ ಬಯಸೋದು ಅಲ್ವಾ, ಅವ್ರಿಗೆ ಕೊಡುವಂತಹ ಪ್ರೀತಿ, ರೆಸ್ಪೆಕ್ಟ್, ಹಾಗೆ ಅವ್ರ ಜೊತೆ ಖುಷಿಯಾಗಿ 4 ದಿನ ಇರಿ ಅನ್ನೋದನ್ನೇ ಅವ್ರು ಬಯಸೋದು ಅಲ್ವಾ. ಇದ್ರ ಬಗ್ಗೆ ನಿಮಗೆ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಲ್ಲಿಗೆ ಹೋದ್ಮೇಲೆ ಪೂರಿ ಸಾಗು ತಿಂಡಿ ಮಾಡಿದ್ರು, ತುಂಬಾನೇ ಪ್ರೀತಿಯಿಂದ ಮಾಡಿರೋದಂತ ತುಂಬಾನೇ ರುಚಿಯಾಗೂ ಕೂಡ ಇತ್ತು. ಸೊ ನನಗೆ ಅವ್ರು ಮಾಡೋ ಅಡಿಗೆ ಪ್ರತಿಯೊಂದು ಅಡಿಗೆನ ತುಂಬಾನೇ ಇಷ್ಟ ಆಗುತ್ತೆ. ಅದಾದ್ಮೇಲೆ ಸಂಜೆ 1 ರೌಂಡ್ ಹೋಗಿದ್ವಿ. ಹೀಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಫಾಲೋ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.